ನಮಸ್ತೆ, ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮ ಅಂತ ಅನ್ಕೊಳ್ತೀನಿ. ಇವತ್ತು ನಾವು ಇಂಟೀರಿಯರ್ ಮತ್ತೆ ಮಾಡ್ಯುಲರ್ ಕಿಚನ್ ಮಾಡ್ಬೇಕಾದ ಯಾವ ರೀತಿ ಪ್ಲಾನ್ ಮಾಡ್ಕೋಬಹುದು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಬರೋಣ. ಈಗ ನಾವು ನಾರ್ಮಲ್ ಏನ್ ಮಾಡ್ತೇವೆ, ಒಮ್ಮೊಮ್ಮೆ ನಾವು ಇಂಟೀರಿಯರ್ ಮಾಡ್ಬೇಕಾದ್ರೆ ತುಂಬಾ ಮಿಸ್ಟೇಕ್ಸ್ ಮಾಡ್ತಾ ಹೋಗ್ತೇವೆ. ನಮ್ಗೆ ಅದರದ್ದು ಕ್ಲಿಯರ್ ಪ್ಲಾನ್ ಇರುವುದಿಲ್ಲ. ಆ ಟೈಮಲ್ಲಿ ಏನಾಗ್ತದೆ, ನಾವು ಗೋಡೆ ಕಟ್ಕೊಂಡು ಹೋಗ್ತೇವೆ, ಅಥವಾ ಪ್ಲಾಸ್ಟಿಂಗ್ ಮಾಡ್ತೇವೆ, ಅಥವಾ ಪೇಂಟಿಂಗ್ ಮಾಡ್ತೇವೆ, ಮತ್ತೆ ಇಂಟೀರಿಯರ್ ಕರಿತೇವೆ. ಈ ಇಂಟೀರಿಯರ್ ಮತ್ತೆ ಮಾಡ್ಯುಲರ್ ಕಿಚನ್ ಇದೆಲ್ಲ ಮಾಡ್ಬೇಕಾದ್ರೆ ಫಸ್ಟಿಗೆ ನೀವು ಅದನ್ನು ಕರೆಕ್ಟ್ ಆಗಿ ಪ್ಲಾನ್ ಮಾಡಬೇಕು. ಆಗ ಏನಾಗ್ತದೆ, ನಿಮ್ಗೆ ಪ್ಲಾಸ್ಟಿಂಗ್ ಅನ್ನು ಪುನಃ ಒಡೆದು ಅದನ್ನು ರಿಪೇರಿ ಮಾಡುವ ಪರಿಸ್ಥಿತಿ ಬರೋದಿಲ್ಲ. ಏನಾಗ್ತದೆ, ಈಗ ಗೋಡೆ ಕಟ್ಟಿರ್ತೀರಾ, ಅಲ್ಲಿ ಒಂದು ವಿಂಡೋ ಬೇಕಾಗ್ತದೆ. ಈಗ ಕಿಚನ್ ಅಲ್ಲಿ ಏನಾಗ್ತದೆ, ಎಲ್ರಿಗೂ ಕನ್ಫ್ಯೂಷನ್ ಇರ್ತದೆ, ವಿಂಡೋ ದೊಡ್ಡದು ಕೊಡ್ಬೇಕಾ, ಚಿಕ್ಕದು ಕೊಡ್ಬೇಕಾ, ಅಥವಾ ರೆಕ್ಟಾಂಗ್ಯುಲರ್ ಕೊಡ್ಬೇಕಾ ಅಂತ. ಇಂಥದ್ದನ್ನೆಲ್ಲ ನಾವು ಫಸ್ಟಿಗೆ ನಾವು ಡಿಸೈಡ್ ಮಾಡಬೇಕು. ನಂತರ ಕಿಚನ್ ಅಲ್ಲಿ ನಾವು ವಾಟರ್ ಪ್ಯೂರಿಫೈಯರ್ ಕೊಡ್ತೇವೆ. ಅದರಲ್ಲಿ ನಿಮಗೆ ಅಂಡರ್ ದಿ ಕೌಂಟರ್ ವಾಟರ್ ಪ್ಯೂರಿಫೈಯರ್ ಬೇಕಾ, ಹೀಗೆಲ್ಲ ಹೊಸ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಅದರಲ್ಲಿ ಏನಾದರೂ ಚೇಂಜ್ ಮಾಡ್ತಾ ಇದ್ದೀರಾ, ಅದನ್ನು ಸಹ ಫಸ್ಟಿಗೆ ನೀವು ಡಿಸಿಷನ್ ತಗೊಳ್ಬೇಕಾಗ್ತದೆ. ನೀವು ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಇದರ ಬಗ್ಗೆ ಫಸ್ಟಿಗೆ ನೀವು ಅವ್ರ ಹತ್ರ ಇನ್ಫಾರ್ಮ್ ಮಾಡಬೇಕು. ನಮಗೆ ಹೀಗೆ ಇಂಟೀರಿಯರ್ ಮಾಡ್ಲಿಕ್ಕಿದೆ, ನಮ್ಮ ಥೀಮ್ ಈ ರೀತಿ ಇದೆ, ಅದನ್ನ ಅವರಿಗೆ ಫಸ್ಟಿಗೆ ತಿಳಿಸಿದ್ರೆ ಅವರು ಕರೆಕ್ಟ್ ಆಗಿ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಯಾರು ಇಂಟೀರಿಯರ್ ಮಾಡ್ತಾರೆ ಅವರಿಗೆ ಅವರು ಇನ್ಫಾರ್ಮ್ ಮಾಡ್ತಾರೆ. ಈಗ ಮೈನ್ ಇಲ್ಲಿ ಎಲೆಕ್ಟ್ರಿಕಲ್ ಮತ್ತೆ ಪ್ಲಂಬಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಗೋಡೆ ಕಟ್ತಾ ಹೋಗ್ತೀರಾ, ಕಟ್ಟಿದ ನಂತರ ಮತ್ತೆ ಪುನಃ ನೀವು ಪ್ಲಾಸ್ಟಿಂಗ್ ಮಾಡ್ತೀರಿ. ಪ್ಲಾಸ್ಟಿಂಗ್ ಮಾಡೋ ಮುಂಚೆ ಕಂಪ್ಲೀಟ್ ಎಲೆಕ್ಟ್ರಿಕಲ್ ನಿಮ್ದು ಕ್ಲಿಯರೆನ್ಸ್ ಸಿಕ್ಕಿರ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಪುನಃ ಪ್ಲಾಸ್ಟಿಂಗ್ ಮಾಡಿದ ನಂತರ ಪುನಃ ನೀವು ಅದನ್ನು ಕಟ್ ಮಾಡ್ಬೇಕಾಗ್ತದೆ. ಕಟ್ ಮಾಡಿ ಪುನಃ ನೀವು ಪ್ಯಾಚ್ ಮಾಡಬೇಕು. ಪ್ಯಾಚ್ ಮಾಡಿದ್ರೆ ಎಷ್ಟಾದ್ರೂ ಅದು ಅಂಡುಲೇಷನ್ ಬಂದೇ ಬರ್ತದೆ. ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಅದರ ಬಗ್ಗೆ ನೀವು ಜಾಗ್ರತೆ ಮಾಡಬೇಕು. ಅದಕ್ಕೋಸ್ಕರ ನಾವು ಯಾವಾಗಲೂ ಇಂಟೀರಿಯರ್ ಮಾಡ್ಬೇಕಾದ್ರೆ ಫಸ್ಟಿಗೆ ನೀವು ಅದನ್ನು ಇಂಟೀರಿಯರ್ ಅಲ್ಲಿ ನೀವು ಪ್ಲಂಬಿಂಗ್ ಮತ್ತೆ ಎಲೆಕ್ಟ್ರಿಕಲ್ ಅನ್ನು ಪ್ಲಾನ್ ಮಾಡ್ಬೇಕಾಗ್ತದೆ. ಯಾವತ್ತು ಇದನ್ನು ನೆನಪಿಟ್ಕೊಳ್ಳಿ. ಯಾರು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ದು ರಿಲೇಟಿವ್ಸ್ ಹೀಗೆ ಇಂಟೀರಿಯರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಥವಾ ಮನೆ ಕಟ್ಟಲಿಕ್ಕೆ ಹೊರಟಿದ್ದಾರೆ, ಅವರಿಗೆ ಇನ್ಫಾರ್ಮ್ ಮಾಡಿ. ಅಥವಾ ನೀವು ಕಟ್ಟಿದ್ರೆ ಸಹ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇಂಥ ಒಂದು ಸಣ್ಣ ವಿಷಯಗಳ ಬಗ್ಗೆ ಜಾಗೃತೆ ನಾವು ಮನೆ ಕಟ್ಟಬೇಕಾದ್ರೆ ಅಥವಾ ಇಂಟೀರಿಯರ್ ಮಾಡ್ಬೇಕಾದ್ರೆ ಮಾಡಿದ್ರೆ ಇದರಲ್ಲಿ ತುಂಬಾ ಸಮಯ ಮತ್ತೆ ನಾವು ಹಣವನ್ನು ಉಳಿಸ್ಲಿಕ್ಕಾಗ್ತದೆ. ಇಂಥ ಅನೇಕ ವಿಡಿಯೋಗಳ ಜೊತೆ ನಾವು ಮತ್ತೊಮ್ಮೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಹೋಗೋಣ. ಅಲ್ಲಿ ತನಕ